ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ. ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ವೆಲ್ಕಮ್ ಟು ಎನ್ಜೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ತರ ವಿಡಿಯೋಸ್ ಮಾಡಕ್ಕೆ ಮೋಟಿವೇಶನ್ ನನಗೆ ಸಿಗುತ್ತೆ. ಸೊ ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಮಾತ್ರ ಸೂಪರ್ ಆಗಿದೆ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಪ್ಲೇಸ್ಟೋರ್ ಅಲ್ಲಿ ಇನ್ಶರ್ಟ್ ಅಪ್ಲಿಕೇಶನ್ ಸಿಗುತ್ತೆ, ಸೊ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದ್ರಲ್ಲಿ ಪ್ಲೇಸ್ಟೋರ್ ಅಲ್ಲಿ ಸಿಗ್ತಕ್ಕಂಥ ಇನ್ಶರ್ಟ್ ಅಪ್ಲಿಕೇಶನ್ ಚೆನ್ನಾಗಿರಲ್ಲ. ಸೊ ಎಫೆಕ್ಟ್ ಎಲ್ಲ ಎಫೆಕ್ಟ್ ಅವೈಲೇಬಲ್ ಇರಲ್ಲ. ಸೊ ಹಂಗಾಗಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಎಫೆಕ್ಟ್ ಅವೈಲೇಬಲ್ ಇದೆ ಇದರಲ್ಲಿ, ಸೂಪರ್ ಆಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಪನ್ ಮಾಡ್ಕೊಳ್ಳಿ ಇನ್ಶರ್ಟ್ ಅಪ್ಲಿಕೇಶನ್. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಮೇಲೆ ನಿಮ್ ಫೋಟೋ ಯಾರ್ಯಾರು ಫೋಟೋಸ್ ಎಡಿಟ್ ಮಾಡ್ಬೇಕಂತ ಅನ್ಕೊಂತೀರಾ, ಸೊ ಆ ಫೋಟೋಸ್ನ ಆಡ್ ಮಾಡಿ. ಆಡ್ ಮಾಡಿದ್ಮೇಲೆ ಸೊ ಈ ತರ ಬರುತ್ತೆ ಫೋಟೋಸ್ ಎಲ್ಲ. ಸೊ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗ್ಲಿಲ್ವಾ, ಈ ತರ ಕೈಯಲ್ಲಿ ಇಟ್ಕೊಂಡು ಜೂಮ್ ಮಾಡಿ, ಆಮೇಲೆ ಅಪ್ಲೈ ಟು ಆಲ್ ಅಂತ ಕೊಡಿ. ಎಲ್ಲ ಫೋಟೋನು ಅಡ್ಜಸ್ಟ್ ಆಗಿರುತ್ತೆ, ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿರುತ್ತೆ. ಒಂದೊಂದು ಫೋಟೋ ಅಡ್ಜಸ್ಟ್ ಆಗಿರಲ್ಲ. ಸೊ ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ತಾ ಇರಿ. ಸೊ ಎಲ್ಲ ಫೋಟೋ ಆ್ಯಡ್ ಆಗಲ್ಲ. ಅಪ್ಲೈ ಟು ಆಲ್ ಅಂತ ಕೊಟ್ಮೇಲೆ ಅದ್ರ ಸೈಜ್ ಹೇಗಿರುತ್ತೋ ಆ ತರ ಆ್ಯಡ್ ಆಗುತ್ತೆ. ಸೊ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀಟಾಗಿ. ಎಲ್ಲ ಫೋಟೋ ಆ್ಯಡ್ ಚೆನ್ನಾಗಿ ಆಗಿದ್ವು ಅಂದ್ರೆ ಓಕೆ. ಸೊ ಇದ್ರ ಮಧ್ಯೆ ಒಂದು ಪ್ಲಸ್ ಐಕಾನ್ ಕಾಣ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಲೈಸ್ ಅಂತ ಆಪ್ಷನ್ ಕಾಣಿಸುತ್ತೆ ಎಫೆಕ್ಟ್ದು. ಫಸ್ಟ್ ಒನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು 2.5ಗೆ ಡ್ರೈ ಮಾಡಿ. ಸೊ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಸೊ ಅದಾದ್ಮೇಲೆ ಅಪ್ಲೈ ಟು ಆಲ್ ಅಂತ ಕೊಟ್ಟರು ನಡೆಯುತ್ತೆ, ಇಲ್ಲ ಅಂದ್ರೆ ಒಂದೊಂದಾಗಿ ಎಫೆಕ್ಟ್ ನ ಆಡ್ ಮಾಡಿದ್ರು ನಡೆಯುತ್ತೆ. ಸೆಕೆಂಡ್ ಒನ್ ಇದು ಸ್ಲೈಸ್, ಸೆಕೆಂಡ್ ಒನ್ ಎಫೆಕ್ಟ್ ಇದು. ಸೊ ಇದು ಥರ್ಡ್ ಒನ್ ಎಫೆಕ್ಟ್ ಆಡ್ ಮಾಡಿ. ಆಡ್ ಮಾಡ್ತಾ ಓಕೆ ಕೊಡಿ. ಇದು ಫೋರ್ತ್ ಒನ್ ಸ್ಲೈಸ್ ಎಫೆಕ್ಟ್, ಫೋರ್ತ್ ಒನ್. ಓಕೆ, ಈ ತರ ಎಫೆಕ್ಟ್ ಆಗುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದ್ಮೇಲೆ ಸೊ ನೋಡ್ತಿದ್ರಲ್ವಾ ಎಫೆಕ್ಟ್ ಈ ತರ ಕಾಣಿಸುತ್ತೆ. ಆಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೈಲ್ ಅಂತ ಮೇಲ್ಗಡೆ ಕಾಣಿಸುತ್ತೆ ನೋಡಿ, ಸ್ಟೈಲ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬ್ಲರ್ ಅನ್ನೋ ಒಂದು ಆಪ್ಷನ್ಸ್ ಕಾಣಿಸುತ್ತೆ ಇಲ್ಲಿ, ಅದನ್ನ ಸೆಲೆಕ್ಟ್ ಮಾಡಿ. ಇದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಇದ್ರನ್ನ ವಿಡಿಯೋ ಎಂಡಿಗೆ ಡ್ರೈ ಮಾಡಿ. ಅಂಡ್ ಅಲ್ಲೇ ಇರುತ್ತೆ, ಸೊ ಡ್ರೈ ಮಾಡಿ. ಆಮೇಲೆ ಫಿಲ್ಟರ್ ಮೇಲೆ ಬನ್ನಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಣಿಸ್ತೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಯಾಚುರೇಷನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಕಡೆ -50ಗೆ ನಿಲ್ಸಿ, ಡ್ರೈ ಮಾಡಿ ನಿಲ್ಸಿ. ಆಮೇಲೆ ಇಲ್ಲಿ ಕಾಣಿಸ್ತೈತಲ್ಲ, ಈ ಕಡೆ +50ಗೆ ನಿಲ್ಸ್ಕೊಂಡು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ಸೊ ಅಪ್ಲೈ ಟು ಆಲ್ ಅಂತ ಕೊಡ್ಬೇಕು. ಕೊಟ್ಮೇಲೆ ಎಲ್ಲ ಫೋಟೋಸ್ಗೆ ಈ ತರ ಎಫೆಕ್ಟ್ ಬರುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಬೇಡ, ಸಾರಿ, ಒಂದು ನಿಮಿಷ. ಈ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಹೋಗಿ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ್ಮೇಲೆ ಈ ತರ ಫುಲ್ ಮಾಡ್ಕೊಳ್ಳಿ ವಿಡಿಯೋನ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಮಾಡ್ಕೊಳ್ಳಿ, ಡ್ರಾಗ್ ಮಾಡ್ಕೊಳ್ಳಿ. ಸೊ ಡ್ರಾಗ್ ಮಾಡ್ಕೊಂಡ್ಮೇಲೆ ಸೊ ಕಾಣಿಸ್ತೈತಲ್ಲ, ಸೊ ನಿಮ್ಗೆ ಫೋಟೋ ಎಷ್ಟು ಬೇಕಾದ್ರೆ ಹಾಕೋಬಹುದು, ತಲೆ ಕೆಡ್ಸ್ಕೊಂಗಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ
ಫೋಟೋನ ಆಡ್ ಮಾಡ್ಕೊಳ್ಳಿ. ಸೊ ಫೋಟೋ ಆಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಒಂದು ಕಾಣಿಸ್ತೈತಲ್ಲ ಕಟ್ಔಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರೋಮಾ ಅಂತ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಗ್ರೀನ್ ವಿಡಿಯೋ ಕಾಣಿಸ್ತೈತಲ್ಲ ಅದ್ರ ಮೇಲೆ ನಿಲ್ಸಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ. ಸೊ ಗ್ರೀನ್ ವಿಡಿಯೋ ಕ್ಲಿಯರ್ ಆಗುತ್ತೆ. ಸೊ ನೋಡ್ತೀರಲ್ವಾ ಈ ತರ. ಸೊ ಚೆನ್ನಾಗೈತೆ ಅಡ್ಜಸ್ಟ್. ಸೊ ನಾನು ಇಷ್ಟು ಸಾಕು, ಎಕ್ಸ್ಪೋರ್ಟ್ ಮಾಡ್ಕೊಂತೀನಿ. ನೀವು ಬೇಕಾದ್ರೆ 4, 5, 6 ಫೋಟೋ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸೊ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಆಗ್ಲಿ. ಚೆನ್ನಾಗಿದೆ ವಿಡಿಯೋ, ತುಂಬಾ ಇಷ್ಟ ಆಗುತ್ತೆ ಎಡಿಟ್ ಮಾಡಿದ್ರೆ. ಎಡಿಟ್ ಮಾಡಿ ಸೊ ಕ್ಲಿಯರ್ ಆಗಿ ಹೇಳಿದೀನಿ ನಾನು, ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ವಿಡಿಯೋ ಇದು, ಸೊ ಅಷ್ಟೊಂದು ಕ್ಲಿಯರೆನ್ಸ್ ಆಗಿ ಇರಲ್ಲ. ಸೊ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಸೊ ಓಕೆ, ಎಕ್ಸ್ಪೋರ್ಟ್ ಆಯ್ತು. ಆಮೇಲೆ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದ್ಮೇಲೆ ಸೊ ಇದನ್ನ ಡಿಲೀಟ್ ಮಾಡಿ, ಆಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಾಂಕ್ ಐ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡ್ಮೇಲೆ ಇದು ಡ್ರಾಗ್ ಮಾಡಿ, ಸ್ವಲ್ಪ ಆ ವಿಡಿಯೋ ಎಷ್ಟಿದೆ ಅಷ್ಟು ಡ್ರಾಗ್ ಮಾಡಿದ್ಮೇಲೆ ಸೊ ನೀವೇನು ಎಕ್ಸ್ಪೋರ್ಟ್ ಮಾಡಿರ್ತೀರಲ್ವಾ ಆ ವಿಡಿಯೋನ ಆಡ್ ಮಾಡ್ಬೇಕು ಇದಕ್ಕೆ. ಇಲ್ಲಿ ಕಾಣಿಸ್ತೈತಲ್ಲ ಆ ವಿಡಿಯೋನ ಆಡ್ ಮಾಡಿ. ಆಡ್ ಮಾಡಿದ್ಮೇಲೆ ಫಿಲ್ ಅಪ್ ಮಾಡಿ. ಸೊ ಈ ರೈಟ್ ಸೈಡ್ ಅಲ್ಲಿ ಬಾಕ್ಸ್ ಕಾಣ್ತಾ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಫಿಲ್ ಅಪ್ ಆಗುತ್ತೆ. ಇದು ಮಿಕ್ಕಿರೋದು. ಸೊ ಆ ವಿಡಿಯೋ ಎಷ್ಟಿದೆ ಅಷ್ಟಕ್ಕೆ ಸಾಕು, ಕಟ್ ಮಾಡಿ ಬಿಸಾಕ್ದೆ. ಸೊ ಈ ಕಡೆ ರೈಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಸೊ ನೋಡ್ತೀರಲ್ವಾ ಈ ತರ ಕಾಣಿಸುತ್ತೆ. ಈ ತರ ಕಾಣಿಸಿದ್ಮೇಲೆ ಒಂದು ಫೋಟೋನ ಆಡ್ ಮಾಡ್ಬೇಕು. ಈಗ ಮೇಲ್ಗಡೆ ಫೋಟೋ, ಸೊ ಇದು ಬ್ಲೂ ಕಲರ್ ಇದೆಯಲ್ಲ ಅದನ್ನ ಕರೆಕ್ಟ್ ಆಗಿ ನಿಲ್ಸ್ಬಿಟ್ಟು ಒಂದು ಫೋಟೋನ ಆಡ್ ಮಾಡಿ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಆಡ್ ಮಾಡಿ. ಇಲ್ಲಿ ಕಾಣಿಸ್ತೈತಲ್ಲ ಆ ಫೋಟೋನ ಆಡ್ ಮಾಡಿ. ಆಡ್ ಮಾಡಿದ್ಮೇಲೆ ಸೊ ಫುಲ್ಲು ಬ್ಲೂ ಏನ್ ಕಾಣಿಸ್ತೈತೆ ಅದು ಫುಲ್ ಆಗ್ಬೇಕು. ಆ ತರ ಡ್ರೈ ಮಾಡಿ. ಇದನ್ನ ಡ್ರೈ ಮಾಡಿದ್ಮೇಲೆ ಕೆಳಗಡೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಬ್ಯಾಕಿಗೆ ಹೋಗುತ್ತೆ, ಅದು ಫ್ರಂಟ್ ಬರುತ್ತೆ. ನೋಡಿದ್ರಲ್ವಾ ಅದು ಬ್ಯಾಕಿಗೆ ಹೋಯ್ತು. ಸೊ ಈಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಟ್ಔಟ್ ಅಂತ ಕಾಣಿಸ್ತೈತಲ್ವಾ ಈಗ. ಸೊ ಕಟ್ಔಟ್ ಅಂತ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಕ್ರೋಮಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೂ ಮೇಲೆ ಹಾಕಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಸೊ ಬ್ಲೂ ಇರೋದು ಸ್ವಲ್ಪ ಹೋಗ್ಬೇಕು. ಸೊ ಆ ಫೋಟೋಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಆಯ್ತು. ಸೊ ಈ ತರ ಮಾಡಿ ಓಕೆನಾ. ಈಗ ಫೋಟೋನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಫಸ್ಟ್ ವರ್ಗು ಡ್ರೈ ಮಾಡ್ಕೊಳ್ಳಿ. ಸೊ ಆಯ್ತು, ಕರೆಕ್ಟ್ ಆಯ್ತು. ಸೊ ಸೆಕೆಂಡ್ ಒನ್ ಸೇಮ್. ಸೊ ಅದ್ರನ್ನ ಮೇಲ್ಗಡೆ ಕಾಣಿಸ್ತೈತಲ್ಲ ಆ ಡ್ರೈ ಆಗೋವರೆಗೂ ಅಲ್ಲಿ ಒಂದು ಫೋಟೋ ಆಡ್ ಮಾಡಿ. ಸೊ ಇದನ್ನ ಕಟ್ ಮಾಡಿ ಬಿಸಾಕಿ. ಸೊ ಸೆಕೆಂಡ್ ಒಂದು ಫೋಟೋನ ಆಡ್ ಮಾಡಿದ್ಮೇಲೆ ನೋಡ್ತಾ ಇದಾರಲ್ವಾ ಈ ತರ ಎಲ್ಲ ಫೋಟೋಕ್ಕೂ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಎಲ್ಲ ಫೋಟೋಕ್ಕೂ ಈ ತರನೇ ಆಡ್ ಮಾಡಿ. ಸೊ ನೋಡಿ ವಾಯ್ಸು
ಕರೆಕ್ಟ್ ಆಗಿ ಕೇಳಿಸ್ತೈತೆ. ಸೊ ಎಲ್ಲ ಇದೊಂದು ಫೋಟೋನ ಆಡ್ ಮಾಡಿ ಚೆನ್ನಾಗಿ. ಓಕೆ, ಈಗ ಇಲ್ಲಿ ಕಟ್ ಮಾಡಿ ಬಿಸಾಕಿ. ಬಿಸಾಕಿದ್ಮೇಲೆ ಇನ್ನೊಂದು ಫೋಟೋನ ಆಡ್ ಮಾಡಿ. ಸೊ ನೋಡ್ತಿದಾರಲ್ವಾ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಈ ತರ ಎಲ್ಲ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಫ್ರಂಟಿಗೆ ಬರುತ್ತೆ, ಫೋಟೋ ಬ್ಯಾಕಿಗೆ ಹೋಗುತ್ತೆ. ಓಕೆನಾ, ಸೊ ಇಷ್ಟೇ. ಸೊ ಇದನ್ನ ಕಟ್ ಮಾಡಿ ಬಿಸಾಕಿ, ಇನ್ನೊಂದು ಫೋಟೋನ ಆಡ್ ಮಾಡಿ. ಸೊ ಓಕೆ, ಟ್ರೈ ಮಾಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಸೊ ಈಗ ಈ ವಿಡಿಯೋನ ಕ್ಲಿಕ್ ಮಾಡಿ, ಅದು ಬ್ಯಾಕಿಗೆ ಹೋಯ್ತು. ಸೊ ಓಕೆ, ಅಷ್ಟೇ. ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಬೋದು ನೀವು, ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಬೋದು. ಸೊ ನನಗೆ ಬೇಕಾಗಿಲ್ಲ, ಸೊ ಸಾಕು. ಸೊ ನಿಮಗೆ ತೋರ್ಸಕ್ಕಷ್ಟೇ ಇದು ಮಾಡ್ತಾ ಇರೋದು. ಸೊ ನೀವು ಇನ್ನೂ ಲೆಂದಿಯಾಗಿ ವಿಡಿಯೋ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಇನ್ನು ವಿಡಿಯೋ ಸೂಪರ್ ಆಗುತ್ತೆ. ಸೊ ಓಕೆನಾ, ಈಗ ಇದಕ್ಕೊಂದು ಲಿರಿಕ್ಸ್ ಕೊಡ್ಬೇಕಲ್ವಾ, ಕೊಡೋಣ. ಈ ಲಿರಿಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿ. ಓಕೆನಾ, ಸೊ ಬನ್ನಿ ಆ್ಯಡ್ ಮಾಡ್ತೀನಿ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಈ ತರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಈ ಸೈಡ್ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ನೀವು ಸೆಂಟ್ರು, ಮೇಲ್ಗಡೆ, ಟಾಪು, ಬಾಟಮು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಇಲ್ಲೇ ಇರಲಿ ಸಾಕು. ಸೊ ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಲ್ವ, ಒಂದು ಲುಕ್ ಕಾಣುತ್ತೆ. ಸೊ ಸಾಕು. ಸೊ ಸಾಂಗ್ ಇನ್ನೂ ಜಾಸ್ತಿ ಇರುತ್ತೆ, ಸೊ ಇದು ಕಡಿಮೆ ಇದೆ, ಸಾಕು ನನಗೆ. ಓಕೆನಾ, ಇನ್ನೊಂದು ಸೊ ಇದೇ ಸಾಂಗ್, ಈ ತರ ಲಿರಿಕ್ಸ್ ಯೂಟ್ಯೂಬಲ್ಲಿ ಬೇಜಾನ್ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ನಾನು ಕಟ್ ಮಾಡಿ ಬಿಸಾಕ್ತೀನಿ, ಇಷ್ಟೇ ಸಾಕು ನಿಮ್ಗೆ ತೋರ್ಸಕ್ಕೆ. ಓಕೆನಾ, ಸೇಮ್ ಪ್ರೊಸೆಸ್ ಮಾಡ್ಬೋದು. ಓಕೆ, ಪ್ಲೇ ಮಾಡಿ ನೋಡೋಣ ಈಗ ವಿಡಿಯೋನ. ಓಕೆ, ನೋಡಿದ್ರಲ್ವಾ, ಸಖತ್ತಾಗಿ ಕಾಣಿಸುತ್ತೆ ವಿಡಿಯೋ. ಇನ್ನೊಂದ್ಸಲ ನೋಡಿ. ಸೊ ಓಕೆ, ಸಾಕು. ಇದನ್ನ ನಾನು ಎಕ್ಸ್ಪೋರ್ಟ್ ಮಾಡ್ಕೊಂತೀನಿ, ತೋರಿಸ್ತೀನಲ್ವಾ. ಸೊ ಇದೇ ರೀತಿಯಾಗಿ ನೀವು ಮಾಡಿಕೊಂಡು ಚೆನ್ನಾಗಿರುತ್ತೆ. ಓಕೆನಾ, ನೀವು ಫೋಟೋ ಆ್ಯಡ್ ಫೋಟೋ 4 ಫೋಟೋ ಅಂತಲ್ಲ, ಬೇಜಾನ್ ಫೋಟೋ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಂದು 7ರಿಂದ 8 ಫೋಟೋ ಆ್ಯಡ್ ಮಾಡಬೇಕು. ಸೊ ಚೆನ್ನಾಗಿ ಬರುತ್ತೆ. ನಿಮ್ಗೆ ತೋರ್ಸಕ್ಕೆ ನಾನು ಈ ತರ ಒಂದು 4 ಫೋಟೋ ಆ್ಯಡ್ ಮಾಡಿದ್ದು. ಸೊ ಇಷ್ಟ ಆದ್ರೆ ಲೈಕ್, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಮೋಟಿವೇಶನ್ ಸಿಗುತ್ತೆ ನನಗೆ. ಪ್ರತಿಯೊಂದು ನಾನು ಹಾಕೋ ಪೋಸ್ಟು ನಿಮ್ಗೆ ಬಂದು ರೀಚ್ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್ ಆ್ಯಂಡ್ ಬಾಯ್.